ನಮಸ್ಕಾರ ಕರುನಾಡು. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಬೊಂಬಾಟಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ 3 ಮಿನಿಟ್ಸ್ ಮಾಹಿತಿ ನಲಂದಾ ಯೂನಿವರ್ಸಿಟಿ ಬಗ್ಗೆ. ನಲಂದಾ ಯೂನಿವರ್ಸಿಟಿ ನಮ್ಮ ಭಾರತದ ಅತಿ ಹಳೆಯ ಯೂನಿವರ್ಸಿಟೀಸ್ಗಳಲ್ಲಿ ಒಂದು. ಇದನ್ನು 6ನೇ ಶತಮಾನದಲ್ಲಿ ಸ್ಥಾಪಿಸಿದ್ರು ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆದಂತಹ ಇದರ ಜರ್ನಿ ಸುಮಾರು 13ನೇ ಶತಮಾನದವರೆಗೆ ಅಂದರೆ 700 ವರ್ಷಗಳ ಕಾಲ ಯಶಸ್ವಿಯಾಗಿ ಮೂಡಿಬಂದಿದೆ. ಪ್ರಪಂಚದ ಮೂಲೆ ಮೂಲೆಯಿಂದ ವಿದ್ವಾಂಸರು ಇಲ್ಲಿ ಜ್ಞಾನಾರ್ಜನೆಗೆ ಅಂತ ಬರ್ತಾಯಿದ್ರು. ಹಾಗಂತ ಇಲ್ಲಿ ಬಂದವರು ಎಲ್ಲರನ್ನೂ ಸಹ ಅಡ್ಮಿಟ್ ಮಾಡ್ಕೊಳ್ತಾ ಇರಲಿಲ್ಲ. ಇಲ್ಲಿ ಅಡ್ಮಿಷನ್ಸ್ ಬೇಕಿತ್ತು ಅಂದರೆ ಇಲ್ಲಿ ಒಂದು ಟಫ್ ಎಕ್ಸಾಮ್ನ ಇರ್ತಾಯಿದ್ರು ಆ್ಯಂಡ್ ಈ ಎಕ್ಸಾಮ್ನ ಪಾಸ್ ಆದವ್ರನ್ನ ಮಾತ್ರ ತಗೊಳ್ತಾ ಇದ್ರು. ಈ ಎಕ್ಸಾಮ್ ಎಷ್ಟು ಟಫ್ ಇರ್ತಾ ಇತ್ತು ಅಂದರೆ 10ರಲ್ಲಿ ಬರೀ 3 ಜನ ಮಾತ್ರ ಪಾಸ್ ಆಗ್ತಾ ಇದ್ರಂತೆ. ಈ ಥರ ಪಾಸಾದಂತಹ ಒಟ್ಟು 10,000 ವಿದ್ಯಾರ್ಥಿಗಳು ಇಲ್ಲಿ ಜ್ಞಾನಾರ್ಜನೆಯನ್ನು ಅಟ್ ಅ ಟೈಮ್ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ 2,000 ಶಿಕ್ಷಕರುಗಳಿದ್ದರು. ಇಲ್ಲಿನ ಲೈಬ್ರರಿ ಬಗ್ಗೆ ಹೇಳಲೇಬೇಕು. ಇಲ್ಲಿನ ಲೈಬ್ರರಿ ಏನಿತ್ತು, ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಲೈಬ್ರರಿ ಆಗಿತ್ತು ಆ್ಯಂಡ್ ಈ ಲೈಬ್ರರಿಲಿ 3 ಬಿಲ್ಡಿಂಗ್ಸ್ಗಳಿದ್ವು ಆ್ಯಂಡ್ ಈಚ್ ಬಿಲ್ಡಿಂಗ್ 9 ಫ್ಲೋರ್ಸ್ಗಳಿದ್ವು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ದೊಡ್ಡ ಲೈಬ್ರರಿಲಿ ಎಷ್ಟೊಂದು ಬುಕ್ಸ್, ಎಷ್ಟೊಂದು ವೆರೈಟಿ ಆಫ್ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಿರ್ಬೋದು ಅಂತ. ಅಲ್ಲಿದ್ದಂತಹ ಬುಕ್ಸ್ಗಳಲ್ಲಿ ನಮ್ಮ ಧರ್ಮದ ಬಗ್ಗೆ, ಸಾಹಿತ್ಯ, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ವೈದ್ಯಕೀಯ, ಬೌದ್ಧ ಧರ್ಮ ಹೀಗೆ ಹಲವಾರು ವಿಷಯಗಳನ್ನ ಕವರ್ ಮಾಡಿದರು. ನಲಂದಾ ಯೂನಿವರ್ಸಿಟಿಲಿ ಬುದ್ಧಿಸಮ್ನ ಆಚರಿಸ್ತಾ ಇದ್ರು. ಇಲ್ಲಿ ಬರೀ ಬುದ್ಧಿಸಮ್ ಅಲ್ಲದೆ ಇಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ, ಗಣಿತ, ರಾಜಕೀಯ ಶಾಸ್ತ್ರ, ಯುದ್ಧಶಾಸ್ತ್ರ ಇದರಲ್ಲೆಲ್ಲ ಸಹ ಪ್ರವೀಣರಾಗಿ ಮಾಡ್ತಾಯಿದ್ರು. ಇಷ್ಟೆಲ್ಲ ಸಮೃದ್ಧಿ ಹೊಂದಿದಂತಹ ಈ ಜ್ಞಾನ ಭಂಡಾರದ ಬಗ್ಗೆ ಆಗಿನ ಕಾಲದಲ್ಲೇ ಇಡೀ ನಮ್ಮ ವಿಶ್ವದಲ್ಲೆಲ್ಲ ಹೊರಡಿತ್ತು. ಒಮ್ಮೆ ಚೈನೀಸ್ ಟ್ರಾವೆಲರ್ ಹ್ಯುಯೆನ್ ಸ್ಯಾಂಗ್ ಅಂತ ಕೇಳಿರ್ತೀರಾ. ಈ ಯೂನಿವರ್ಸಿಟಿಗೆ ಅವ್ರು ಬರ್ತಾರೆ ಆ್ಯಂಡ್ ಅಲ್ಲಿರುವಂತಹ ಸಹಸ್ರಾರು ಪುಸ್ತಕಗಳನ್ನು ನೋಡಿ ಅವರು ಗಾಬರಿ ಆಗ್ತಾರೆ. ಅವ್ರಿಗೆ ಆಶ್ಚರ್ಯ ಆಗಿದ್ದ ವಿಷಯ ಏನಂದರೆ ಅಲ್ಲಿದ್ದಂತಹ ಗೇಟ್ ಕೀಪರ್ಗೆ ಇರುವಂತಹ ನಾಲೆಡ್ಜ್ನ ಅವ್ರು ನೋಡಿ ತುಂಬಾ ಪರಮಾಶ್ಚರ್ಯ ಪಡ್ತಾರೆ. ಯಾಕಂದರೆ ಆತನಿಗೆ ಈ ಹ್ಯುಯೆನ್ ಸ್ಯಾಂಗ್ಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ವಿಷಯಗಳಲ್ಲಿ ತುಂಬಾ ನಾಲೆಡ್ಜ್ ಇತ್ತು. ಅಲ್ಲಿದ್ದಂತಹ ಗೇಟ್ ಕೀಪರ್ಗೆ ಅಷ್ಟೊಂದು ನಾಲೆಡ್ಜ್ ಇತ್ತು ಅಂದರೆ ಅಲ್ಲಿ ಓದ್ತಾ ಇದ್ದಂತಹ ಅಂಥ ವಿದ್ವಾಂಸರು, ಅಲ್ಲಿ ಟೀಚ್ ಮಾಡ್ತಿದ್ದಂತಹ ಶಿಕ್ಷಕರುಗಳಿಗೆ ಇನ್ನೆಷ್ಟು ಜ್ಞಾನ ಇರ್ಬೋದು. ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಸಮೃದ್ಧಿಯಾಗಿದ್ದಂತಹ ವಿಶ್ವವಿದ್ಯಾಲಯ ಈಗ ಅವಶೇಷಗಳ ರೂಪದಲ್ಲಿ ಸಿಕ್ಕಿದೆ. ಅಷ್ಟಕ್ಕೂ ಈ ಯೂನಿವರ್ಸಿಟಿಗೆ ಆಗಿದ್ದಾದರೂ ಏನು, ಈ ಯೂನಿವರ್ಸಿಟಿನ ಒಂದಲ್ಲ 2, 3 ಬಾರಿ ಧ್ವಂಸ ಮಾಡಿದರು. ಇಲ್ಲಿ ಕೊನೆಯದಾಗಿ ಧ್ವಂಸ ಮಾಡಿದ್ದು ಭಕ್ತಿಯಾರ್ ಖಿಲ್ಜಿ. ಈ ಖಿಲ್ಜಿ ಹಚ್ಚಿದಂತಹ ಬೆಂಕಿಯ ಜ್ವಾಲೆ ಸುಮಾರು 3 ತಿಂಗಳ ಕಾಲ ಉರಿತಾ ಇತ್ತು. ಆತ ಈ ರೀತಿ ಮಾಡೋದಕ್ಕೆ ಕಾರಣ ಆದರೂ ಏನಾಗಿತ್ತು? ಈ ಯೂನಿವರ್ಸಿಟಿಗೆ ನಮ್ಮ ಹತ್ರ ಇದ್ದಿದ್ರೆ ನಮ್ಮ ಭಾರತದ ಪರಿಸ್ಥಿತಿ ಹೇಗಿರ್ತಾ ಇತ್ತು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.